ನಮ್ಮೆಲ್ಲ ಬಿಟ್ಟೋಗಿ ಏಟೊಂದು ದಿವಸ ಆಯಿತು. ಈಗ ಇದಕ್ಕಿದ್ದೆ ಹಿಂಗೆಲ್ಲ ಆಯ್ತದಂದ್ರೆ ಕೊಡ್ರ ಥರ ನಂಬಿಡ್ಬೇಕಾ? ಇದು ನ್ಯಾಯ ಅನ್ಯಾಯದ ಆಟ. ಮೋಸ ಮಾಡಿದವ್ರ ಮುಖಕ್ಕೆ ಮಸಿ ಬಳ್ಕೊಂಡೇ ಬಳ್ಕೋತೈತೆ. ಯಾವುದೋ ಕಾಣ್ದಿರೋ ಶಕ್ತಿ ಬಗ್ಗೆ ಅನುಮಾನ ಪಡೋದ್ಕಿನ್ನ ಕಣ್ಮುಂದೆ ಕಾಣಿಸೋದನ್ನ ನಂಬೋದೇ ಒಳ್ಳೇದು. ಇದೆಲ್ಲ ನಮ್ಮ ಡಿ ಸಿ ಮೇಡಮ್ ಮಾಡ್ತಿರೋದು ಅಂತ ನಾನಂತೂ ಖಂಡಿತವಾಗಿ ನಂಬ್ತೀನಿ ಅಳಿ ಅಂದ್ರೆ. ನಾನು ನಂಬ್ತೀನಿ ಅಳಿ ಅಂದ್ರೆ ಬಾಯಿ ಬಿಟ್ರೆ ಬರೀ ಹೊಲ್ಸು ಮಾತಾಡ್ತಿದ್ದ ಇನ್ಸ್ಪೆಕ್ಟ್ರು ಕ್ಷಮಿಸಿ ಅಂತ ಕೇಳ್ಕೊತಾನೆ ಅಂದ್ರೆ ಅದೇನು ಸಾಮಾನ್ಯನಾ? ನಿಮ್ಗೆ ನಾನು ಹೆಂಗೆ ಅರ್ಥ ಮಾಡಿಸ್ಲಿ? ನಾನು ನಿನ್ನಂಗೆ ಯೋಚನೆ ಮಾಡ್ತಿದ್ದೆ ಸಿರಿ, ಆದ್ರೆ ಆಟೊಂದು ಅಹಂಕಾರ ಪಡ್ತಿದ್ದನು ಎಲ್ರ ಮುಂದೆ ಕ್ಷಮೆಗೋಸ್ಕರ ಅಂಗ್ಲಾಚದನ್ನ ನೋಡಿದಾಗ ನಂಗೂ ಅನ್ಸಕ್ ಶುರುವಾಯ್ತು, ಯಾವುದೋ ಕಾಣದೇ ಇರೋ ಶಕ್ತಿ ಕೈವಾಡ ಇದರಿಂದ ಐತೆ ಅಂತ. ಅಪ್ಪ, ಜೀವನನ ಆಳವಾಗಿ ನೋಡಿರೋ ನೀನೇ ಹಿಂಗೆಲ್ಲ ಮಾತಾಡ್ತಿದ್ದೇನವ? ನೋಡಪ್ಪ, 1000 ಅನುಭವಗಳು ಜೀವನದಾಗ ಆಗಿರ್ಬೋದು, ಆದರೆ ಸಾಸಿವೆ ಕಾಳಿನಷ್ಟು ಸೂಕ್ಷ್ಮಗಳು ನಮ್ಗೆ ಏಟೋ ಗೊತ್ತೇ ಆಗಕ್ಕಿಲ್ಲ. ಅದನ್ನೆಲ್ಲ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಳಕ್ಕದೇ? ಪ್ರಶ್ನೆನೇ ಕೇಳಿದ ಉತ್ತರ ಹೆಂಗವ ಸಿಗ್ತದೆ? ಅಯ್ಯ, ಉತ್ತರ ತಗೊಂಡು ಏನು ಮಾಡಮ್ಮ? ಈಗ ಒಳ್ಳೇದಾಯ್ತಾಯ್ತಾ, ಅಷ್ಟು ಸಾಕು. ನಿನ್ನ ಬಾಯಿಲಿ ಬನ್ನಿ, ಬಾ ಹೊರಟು ಕ್ಷಮೆ ಕೇಳು. ನಿನ್ನ ಅಂಡ್ರತೋ ಕ್ಷಮೆ ಕೇಳು. ಅಲ್ಲವಾ ಸಿರಿ, ಊರು ಉದ್ಧಾರ ಮಾಡಿದವಳು, ಅವಳನ್ನ ಮೆರೆಸೋದು ಬೇಡ, ಕ್ಷಮೆ ಕೇಳೋಕ್ಕೂ ಆಗಲ್ವೇ? ನಿನ್ನ ಶಕ್ತಿ ಇರೋದು ದಿಟ, ನಾನೇ ಅಪನಂಬಿಕೆ ಪಟ್ಬಿಟ್ಟೆ ಚುಮ್ಸ್ಬಿಡು ಅಂತ ಕೇಳ್ಕೊ. ಈಗ ಏನಪ್ಪ ನೀನು ಕ್ಷಮೆ ಕೇಳ್ತೀಯೋ ಇಲ್ಲೋ? ನನ್ನ ಮ್ಯಾಗೀಟ ನನಗಿನ್ ಗೌರವ ಇರೋದು ಒಲಿ ಬಿಡು. ಸರಿ ಆಯ್ತು, ಇದನ್ನೆಲ್ಲ ದಿಟ್ಟವಾಗ್ಲೂ ನಮ್ಮವರೇ ಮಾಡ್ತಿದ್ರೆ ನಾನು ಸಮಯ ಕೇಳ್ತೀನಿ. ದಿಟ ಪಟ ಎಲ್ಲ ಬೇಡ, ಕಾಣದೇ ಇರೋ ಒಂದು ಶಕ್ತಿ ನಮ್ಮೆಲ್ಲರಿಂದನೂ ಇದ್ದೇ ಇರ್ತದೆ. ಸುಮ್ಕೆ ಕ್ಷಮೆ ಕೇಳು. ತಪ್ಪಾಯ್ತು. ರೀ, ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಇಲ್ಲಿ ನಡೀತಿರೋದೆಲ್ಲ ನಿಜ ರೀ. ಅಳಿ ಅಂದ್ರೆ ಯೋಚನೆ ಮಾಡಿ ಮಾಡಿ ತಲೆ ಕೆಡ್ಸ್ಕೊಂಬಿಟ್ಟು ಟೀ ಕುಡೀರಿ, ಏನತ್ರ ಹೇಳ್ತದೆ ತಗಪ್ಪ. ಅವ್ವ ಸ್ನೇಹ, ಅವ್ವ ಸ್ನೇಹ, ನಮ್ಮವ್ವ ಡಿ ಸಿ ಸ್ನೇಹ, ಪುಟ್ಟಕ್ಕನ ಮಗಳೇ ಸ್ನೇಹ, ಊರಿಗೆಲ್ಲ ಉಪಕಾರ ಮಾಡ್ತೀನಿ ಸ್ನೇಹ. ಎಲ್ಲರನ್ನು ತೊಟ್ಟು ಮುರಿದಾಗ್ತಿದ್ಯಾ, ನನ್ ಮಾತ್ರ ಏನು ಮಾಡ್ಬೇಡ ಕಣವ, ನಿಂತ ಅಮ್ಮಯ್ಯ ಅಂತೀನಿ. ನಂಜವ್ವ, ಏನ್ ಮಾಡ್ತಿದ್ಯಾ ನೀನು? ಪುಟ್ಟಕ್ಕ, ಅಯ್ಯೋ ಪುಟ್ಟಕ್ಕ, ನಾನು ಗುಡಿಗೂ ಹೋಗ್ಲಿಲ್ಲ ಕಣವ, ನಿನ್ನ ಮಗಳ ನುಡಿಕೊಂಡು ಇಲ್ಲಿಗೆ ಅಡ್ಡ ಬಂದಿವ್ರಿ. ನಂಗೆ ಏನು ಮಾಡ್ಬೇಡ ಅಂತ ಹೇಳು ನಿನ್ ಮಗಳಿಗೆ. ನನ್ನ ಮಗಳ ಅಲ್ಲ, ನನ್ನ ಮಗಳು ನಿನಗೆ ಯಾಕೆ ತೊಂದರೆ ಕೊಡ್ತಾಳೆ? ಇದೇನವ ಹೀಗೆ ಹೇಳ್ತಿದ್ದೀರಾ? ಇವ್ರು ರಾಜು ಜೊತೆ ಸೇರ್ಕೊಂಡು ಎಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ. ಅನ್ಯಾಯ ಮಾಡಿದವ್ರು ಯಾರನ್ನೂ ನಮ್ಮ ಸ್ನೇಹ ಸುಮ್ಕೆ ಬಿಡೋಕ್ಕಿಲ್ಲ. ನಂಜಮ್ಮ, ಫೋಟೋಗೆ ಹಾರ ಹಾಕ್ಬಿಟ್ಟು ಕಿವಿಗೆ ಹೂ ಮಡ್ಗಕ್ಕೆ ಬಂದಿದ್ಯಾ? ನಿನ್ನ ಕತೆ ಮುಗೀತು ಬಿಡು.
ಖಂಡಿತವಾಗ್ಲೂ ಇಲ್ಲ ಗೋಪಾಲಯ್ಯ. ದಿಟ್ಟವಾಗ್ಲೂ ದಿಗಲ್ ಬಿದ್ದು ಸಭೆ ಕೇಳಕ್ ಬಂದೀವ್ನಿ. ಈ ಬುದ್ಧಿ ಕೆಟ್ಟದ್ ಮಾಡಕ್ಕಿಂತ ಮುಂಚೆನೆ ಇರ್ಬೇಕಾಗಿತ್ತು. ಕಂಡವ್ರನ್ನ ಕಿಡ್ನಾಪ್ ಮಾಡಿ ಹೇಳ್ಕೊಂಡು ಹೋದ್ಮೇಲೆ ಕೇಡ್ ಅನ್ಭವಿಸ್ಲೇಬೇಕು. ಅಪ್ಪ ಶಿವನೇ, ನಾ ತೆಪ್ಪ ಮಾಡಿದಕ್ಕೆ ಅವತ್ತೇ ಸಭೆ ಕೇಳಿದೀನಿ ಕಣಪ್ಪ. ಕ್ಷಮೆ ಕೇಳಿದ್ಮೇಲೆ ಮತ್ತೆ ಯಾಕೆ ಭಯ ಪಡ್ತಾ ಇದ್ದೀರಾ? ಇನ್ನೇನವ ಮಾಡ್ಲಿ, ಸ್ನೇಹ ಆತ್ಮಾಗಿ ಎಲ್ಲರನ್ನೂ ಆಟ ಆಡಿಸ್ತವಳಲ್ಲ. ಸಮಯ ಕೇಳಿದ್ರು ಯಾಕೋ ಮನಸ್ಸು ತಡಿನಿಲ್ಲ, ಅದಕ್ಕೆ ಓಡ್ ಬಂದೆ. ಕಂಟಿ, ನೀನು ಹೇಳಿದ್ರೆ ನೀನು ಹೆಂಡತಿ ಕೇಳ್ತಾಳೆ, ನೀನೇ ಹೇಳಪ್ಪ. ನಾನು ಇಷ್ಟಾಗ ಯಾರಿಗೂ ಏನೂ ಹೇಳಕ್ಕಿಲ್ಲ. ನಂಜವ, ನಮ್ಮ ತಾವು ಧರ್ಮ ಕರ್ಮ ಅನ್ನೋದಿದ್ರೆ ಯಾರನ್ನೂ ಬಿಡೋದು ಬೇಕಾಗಿಲ್ಲ, ತಿಳಿತೆ?